ಮಧ್ಯಪ್ರಾಚ್ಯ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧವಾಗಿದೆ. ಇರಾನ್ ಕೂಡ ಇತ ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಂಡಿ ಊರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಮುಂದುವರೆದಿದೆ. ಇದರ ನಂತರದಲ್ಲಿ ಟ್ರಂಪ್ ಮಾತಾಡಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯುದ್ಧ ಇನ್ನೂ 4-5 ವಾರಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರಕ್ಕಾಗಿ ಕಾದು ಕುಳಿತಿದೆ. ಸೇಡು ತೀರಿಸಿಕೊಳ್ಳೋಕೆ ಗಾಯಗೊಂಡಿರೋ ಸಿಂಹದಂತೆ ಗರ್ಜಿಸ್ತಿದೆ. ಪೆಟ್ಟು ಬಿದ್ದಿರೋ ಫಿನಿಕ್ಸ್ನಂತೆ ಪುಟಿದೇಳ್ತಿದೆ. ರಕ್ತ ಹರಿದರೂ ರಣರಂಗದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಡ್ತಿದೆ. ಅಮೆರಿಕದ 3 ಫೈಟರ್ ಜೆಟ್ಗಳು ಒಡೇಸ್. ಇರಾನ್ ದಾಳಿಗೆ 4 ಯುಎಸ್ ಯೋಧರು ಬಲಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನು ಇರಾನ್ ಧ್ವಂಸ ಮಾಡ್ತಿದೆ. ಭಯಾನಕ ಕ್ಷಿಪಣಿಗಳನ್ನು ಹಾರಿಸಿ ಉಡಾಯಿಸ್ತಿದೆ. ದೊಡ್ಡಣ್ಣನ 3 ಫೈಟರ್ ಜೆಟ್ಗಳನ್ನು ಪೀಸ್ ಮಾಡಿದೆ. 4 ಯುಎಸ್ ಯೋಧರನ್ನ ಹೊಡೆದು ಹಾಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಅಟ್ಯಾಕ್. ಇರಾನ್ನಿಂದ ನೇತಾನ್ಯಾಹು ಜಸ್ಟ್ ಮಿಸ್. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಹಠಕ್ಕೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಮಿಸೈಲ್ಗಳನ್ನು ಹಾರಿಸಿದೆ. ಆದರೆ ಇರಾನ್ನಿಂದ ಬಂದ ಅಷ್ಟು ಕ್ಷಿಪಣಿಗಳನ್ನು ಸಿಡಿಲಮರಿ ಇಸ್ರೇಲ್ ಹೊಡೆದು ಹಾಕಿದೆ. ಶಿಯಾ ದೇಶದ ದಾಳಿಯಿಂದ ಬೆಂಜಮಿನ್ ನೇತಾನ್ಯಾಹು ಜಸ್ಟ್ ಮಿಸ್ ಆಗಿದ್ದಾರೆ. ಕ್ರೈಸ್ತರ ಪವಿತ್ರ ಸ್ಥಳ ಜೆರುಸಲೆಂ ಮೇಲೆ ದಾಳಿ. ಇರಾನ್ ಇಸ್ರೇಲ್ನ ಯಾವ ಜಾಗಗಳನ್ನು ಬಿಡ್ತಿಲ್ಲ. ಕ್ರೈಸ್ತರ ಪವಿತ್ರ ಭೂಮಿ ಜೆರುಸಲೆಂ ಮೇಲೆಯೇ ಅಟ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಅಮೆರಿಕ ದಾಳಿಗೆ ಖಮೇನಿ ಪತ್ನಿಯು ಸಾವು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿಯ ಪತ್ನಿಯು ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನ್ಸೂರೇಜ್ ಖೊಜಸ್ತೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು 4-5 ವಾರ ಯುದ್ಧ ನಡೆಯಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4-5 ವಾರ ಯುದ್ಧ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have right from the beginning we projected 4 to 5 weeks, but we have capability to go far longer than that. We'll do it whatever they're at the bottom of the sea. Third, we're ensuring that the world's #1 sponsor of terror can never obtain a nuclear weapon. Never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುದಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುದಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧವಾಗಿದೆ. ಇರಾನ್ ಕೂಡ ಇತ ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಂಡಿ ಊರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ದಾಳಿ ಪ್ರತಿದಾಳಿಗಳು ಎರಡೂ ಕೂಡ ಮುಂದುವರೆದಿದೆ. ಇದರ ನಂತರದಲ್ಲಿ ಟ್ರಂಪ್ ಮಾತಾಡಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯುದ್ಧ ಇನ್ನೂ 4-5 ವಾರಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರಕ್ಕಾಗಿ ಕಾದು ಕುಳಿತಿದೆ. ಸೇಡು ತೀರಿಸಿಕೊಳ್ಳೋಕೆ ಗಾಯಗೊಂಡಿರೋ ಸಿಂಹದಂತೆ ಗರ್ಜಿಸ್ತಿದೆ. ಪೆಟ್ಟು ಬಿದ್ದಿರೋ ಫಿನಿಕ್ಸ್ನಂತೆ ಪುಟಿದೇಳ್ತಿದೆ. ರಕ್ತ ಹರಿದರೂ ರಣರಂಗದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಡ್ತಿದೆ. ಅಮೆರಿಕದ 3 ಫೈಟರ್ ಜೆಟ್ಗಳು ಒಡೇಸ್. ಇರಾನ್ ದಾಳಿಗೆ 4 ಯುಎಸ್ ಯೋಧರು ಬಲಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನು ಇರಾನ್ ಧ್ವಂಸ ಮಾಡ್ತಿದೆ. ಭಯಾನಕ ಕ್ಷಿಪಣಿಗಳನ್ನು ಹಾರಿಸಿ ಉಡಾಯಿಸ್ತಿದೆ. ದೊಡ್ಡಣ್ಣನ 3 ಫೈಟರ್ ಜೆಟ್ಗಳನ್ನು ಪೀಸ್ ಮಾಡಿದೆ. 4 ಯುಎಸ್ ಯೋಧರನ್ನ ಹೊಡೆದು ಹಾಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಅಟ್ಯಾಕ್. ಇರಾನ್ನಿಂದ ನೇತಾನ್ಯಾಹು ಜಸ್ಟ್ ಮಿಸ್. استهدف البناية بالساحة هلا ولحد هلا ما في إصابات. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಹಠಕ್ಕೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಮಿಸೈಲ್ಗಳನ್ನು ಹಾರಿಸಿದೆ. ಆದರೆ ಇರಾನ್ನಿಂದ ಬಂದ ಅಷ್ಟು ಕ್ಷಿಪಣಿಗಳನ್ನ ಸಿಡಿಲಮರಿ ಇಸ್ರೇಲ್ ಹೊಡೆದು ಹಾಕಿದೆ. ಶಿಯಾ ದೇಶದ ದಾಳಿಯಿಂದ ಬೆಂಜಮಿನ್ ನೇತಾನ್ಯಾಹು ಜಸ್ಟ್ ಮಿಸ್ ಆಗಿದ್ದಾರೆ. ಕ್ರೈಸ್ತರ ಪವಿತ್ರ ಸ್ಥಳ ಜೆರುಸೆಲಂ ಮೇಲೆ ದಾಳಿ. ಇರಾನ್ ಇಸ್ರೇಲ್ನ ಯಾವ ಜಾಗಗಳನ್ನು ಬಿಡ್ತಿಲ್ಲ. ಕ್ರೈಸ್ತರ ಪವಿತ್ರ ಭೂಮಿ ಜೆರುಸೆಲಂ ಮೇಲೆಯೇ ಅಟ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಅಮೆರಿಕ ದಾಳಿಗೆ ಖಮೇನಿ ಪತ್ನಿಯು ಸಾವು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿಯ ಪತ್ನಿಯು ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನ್ಸೂರೇಜ್ ಖೊಜಸ್ತೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು 4-5 ವಾರ ಯುದ್ಧ ನಡೆಯಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಇರಾನ್ ವಿರುದ್ಧ ಇನ್ನು 4ರಿಂದ 5 ವಾರ ಯುದ್ಧ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ನಮ್ಮ ಎಚ್ಚರಿಕೆಯನ್ನ ಕೇಳಿಲ್ಲ. ಭಯೋತ್ಪಾದನೆ ಪ್ರಾಯೋಜಕರು ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ. ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೇವೆ ಅಂತ ದೊಡ್ಡಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. And we have, right from the beginning, we projected 4 to 5 weeks, but we have capability to go far longer than that. We'll do it, whatever. They're at the bottom of the sea. Third, we're ensuring that the world's #1 sponsor of terror can never obtain a nuclear weapon. Never going to have a nuclear weapon. I said that from the beginning. They're never going to have a nuclear weapon. They were on the road to getting one. ಅಬುದಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗ. 3 ದಿನಗಳಿಂದ ಅಬುದಾಬಿಯಲ್ಲೇ ಸಿಲುಕಿದ್ದ ಕನ್ನಡಿಗರು ಎತಿಹಾದ್ ಏರ್ವೇಸ್ನಲ್ಲಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗಿತ್ತು. ಬಟ್ UAE ಗೌರ್ಮೆಂಟ್ ವೆರಿ ಗುಡ್ ಕೇರ್. ಅಕಾಮಿಡೇಷನ್ ಎತಿಹಾದ್ ಅವರ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಿ ವಾಸ್ ಸೇಫ್. ಒಂದು ಕಡೆ ಇರಾನ್ ಮಂಡಿಯುರ್ತಿಲ್ಲ, ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಈ ಯುದ್ಧ ಇನ್ನು ಅದೆಷ್ಟು ದಿನ ನಡೆಯುತ್ತೋ ಆ ದೇವನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ